भ्यो नमः। हरिः ओम्। व्यासाय भवनाशाय शेषाय गुणराशये सद्याय शुद्धविद्याय मध्वाय च नमो नमः। नारायणाय परिपूर्णगुणार्णवाय विश्वोदय स्थितिलयो नियतिप्रदाय ज्ञानप्रदाय विबुधासुरसौख्यदुःख सत्कारणाय वितताय नमो नमस्ते। श्रीगुरुभ्यो नमः। हरिः ओम्। ಹಿಂದೆ ನಾವು ನೋಡಿದಂತೆ ಧೃತರಾಷ್ಟ್ರನ ಮಕ್ಕಳಾದಂತಹ ಕೌರವರು ತಮ್ಮ ಸೋದರ ಮಾವನಾದಂತಹ ಶಕುನಿಯೊಟ್ಟಿಗೆ ಸೇರಿಕೊಂಡು ಕಳಿಂಕ ಎನ್ನುವಂತಹ ಅಸುರ ಸ್ವಭಾವದ ಬ್ರಾಹ್ಮಣ, ನಾಸ್ತಿಕ್ಯ ನೀತಿಯಲ್ಲಿ ಮಹಾ ಅಗ್ರಗಣ್ಯ, ಅಂತಹ ಕಳಿಂಗನಿಂದಾಗಿ ಸಮಗ್ರವಾದಂತಹ ನಾಸ್ತಿಕ್ಯ ನೀತಿಯನ್ನು ಅಧ್ಯಯನ ಮಾಡಿದರು. ರಹಸ್ಯದಲ್ಲಿ ತಾವು ಅಧ್ಯಯನ ಮಾಡಿದ್ದು ಮಾತ್ರ ಅಲ್ಲ, ವಿಸ್ತಾರಿತಾಚ ನಿಜ ಬುದ್ಧಿ ಬಲಾದತೋಪಿ ಅಂತ ತಾವು ಅಧ್ಯಯನ ಮಾಡಿದಕ್ಕಿಂತ ಹೆಚ್ಚನ್ನ ತಮ್ಮ ಬುದ್ಧಿಬಲದಿಂದಾಗಿ ಆಲೋಚನೆ ಮಾಡಿ ತಿಳಿದುಕೊಂಡ್ರು. ಈ ರೀತಿಯಾಗಿ ಸಮಗ್ರವಾದಂತಹ ನಾಸ್ತಿಕ್ಯ ನೀತಿಯನ್ನ ಅವರು ತಿಳಿದುಕೊಂಡ ಮೇಲೆ ಒಂದು ಸಲ ದುರ್ಯೋಧನ ಶಕುನಿಯೊಟ್ಟಿಗೆ ಧೃತರಾಷ್ಟ್ರನ ಹತ್ತಿರ ಬಂದು ಒಂದು ಮಾತನ್ನ ಹೇಳಿದ, ಪಾಂಡವರ ಮೇಲಿನ ದ್ವೇಷದಿಂದ ಅಂತ. ಇಷ್ಟು ವಿಚಾರ ಆಗಿತ್ತು. ಇಂದು 6ನೇ ಶ್ಲೋಕ ಪ್ರಾರಂಭ. ಜ್ಯೇಷ್ಠಸ್ಯ ತೇಪಿಹಿ ವಯಂ ಹೃದಯ ಪ್ರಜಾತಾಃ ನಾರ್ಹತ್ವಮೇವ ಗಮಿತಾಃ ಭವತೈವ ರಾಜ್ಯೇ. ಭ್ರಾತುಃ ಕನೀಯಸಃ ಉತಾಪಿಃ ದಾರಜಾತಾಃ ಅನ್ಯೈಶ್ಚ ರಾಜ್ಯ ಪದವೀಂ ಭವತೈವ ನೀತಾಃ. ಪದಚ್ಛೇದ. ಜ್ಯೇಷ್ಠಸ್ಯ ತೇ ಅಪಿ ಹಿ ವಯಂ ಹೃದಯ ಪ್ರಜಾತಾಃ ನ ಅರ್ಹತ್ವಂ ಏವ ಗಮಿತಾಃ ಭವತಾ ಏವ ರಾಜ್ಯೆ. ಭ್ರಾತುಃ ಕನೀಯಸಃ ಉತ ಅಪಿ ಹಿ ದಾರಜಾತಾಃ ಅನ್ಯೈಃ ಚ ರಾಜ್ಯ ಪದವೀಂ ಭವತಾ ಏವ ನೀತಾಃ. ದುರ್ಯೋಧನ ತಾನು ಅಧ್ಯಯನ ಮಾಡಿದಂತಹ ಮತ್ತು ತನ್ನ ಬುದ್ಧಿಬಲದಿಂದಾಗಿ ತಿಳಿದುಕೊಂಡಂತಹ ಕಳಿಂಗ ನೀತಿಯನ್ನ, ಆ ನಾಸ್ತಿಕ್ಯ ನೀತಿಯನ್ನ ಮೊದಲು ಯಾರ ಮೇಲೆ ಪ್ರಯೋಗ ಮಾಡಿದ್ದು ಅಂತಂದ್ರೆ ತನ್ನ ತಂದೆಯ ಮೇಲೆಯೇನೆ. ತನ್ನ ತಂದೆಯ ಮನಸ್ಸನ್ನ ಪೂರ್ತಿಯಾಗಿ ಡೈವರ್ಟ್ ಮಾಡಿಬಿಡ್ತಾನೆ ದುರ್ಯೋಧನ. ಅವನು ಹೇಳ್ತಾ ಇದ್ದಾನೆ, ಅಪ್ಪ ನೀನ್ಯಾರು? ನೀನು ಜ್ಯೇಷ್ಠ. ಪಾಂಡು ಮಹಾರಾಜ ಮತ್ತು ಧೃತರಾಷ್ಟ್ರರಲ್ಲಿ ಹಿರಿಯ ಯಾರು? ಅದು ಯಾರು? ಈ ಧೃತರಾಷ್ಟ್ರ. ಹಾಗಾಗಿ ನಾವೆಲ್ಲರೂ ಕೂಡ ಯಾರು? ತೇಪಿ ವಯಂ ಹೃದಯ ಪ್ರಜಾತಃ, ನಾವು ನಿನ್ನ ಹೃದಯ ಪ್ರಜಾತಃ, ಔರಸ ಮಕ್ಕಳು, ಅರ್ಥಾತ್ ನಿನ್ನಿಂದಾಗಿ ಹುಟ್ಟಿದಂಥವರು ಅಂತ.
ಆದರೆ ನೀನೇನ್ ಮಾಡಿದಿ, ಭವತಾ ಏವ ನೀನೇ ಏನ್ ಮಾಡಿದಿ, ರಾಜ್ಯೆ ನ ಅರ್ಹತ್ವಮೇವ ಗಮಿತಾಹ ನಮಗೆ ರಾಜ್ಯ ಸಿಗದಂತೆ ಮಾಡಿಬಿಟ್ಟಿ ಅಂತ. ಅಂದ್ರೆ ಅವ್ರು ಏನ್ ಮಾಡ್ತಾ ಇದ್ದಾನೆ, ಮೊದಲನೇದಾಗಿ ಧೃತರಾಷ್ಟ್ರನ ತಲೆ ತುಂಬಿಸ್ತಾ ಇದ್ದಾನೆ. ಧೃತರಾಷ್ಟ್ರ ಅಂದಪ್ಪ, ನೀನು ಹಿರಿಯ, ಪಾಂಡು ಮತ್ತು ಧೃತರಾಷ್ಟ್ರಲ್ಲಿ ನೀನು ಹಿರಿಯ. ಸೊ ಮೊದಲ ಪ್ರಿಯಾರಿಟಿ ನಿನಗಿರಬೇಕು. ನಾವ್ಯಾರು, ನಿನ್ನ ಔರಸ ಪುತ್ರರು, ನಿನ್ನಿಂದಾಗಿ ಸಾಕ್ಷಾತ್ತಾಗಿ ಹುಟ್ಟಿದಂತಹ ಮಕ್ಕಳು. ಹಾಗಾಗಿ ಮಕ್ಕಳಲ್ಲಿ ಮೊದಲ ಪ್ರಿಯಾರಿಟಿ ಯಾರಿರಬೇಕು, ನಮಗಿರಬೇಕು. ಆದರೆ ನೀನೇ ಮಾಡಿದಿ, ಭ್ರಾತುಹು ಕನೀಯ ಸಹ ನಿನ್ನ ತಮ್ಮ ಯಾರು, ಪಾಂಡು, ಅವನ ದಾರಜಾತಾಹ, ದಾರ ಅಂದ್ರೆ ಹೆಂಡತಿ, ಅವನ ಹೆಂಡತಿಯಲ್ಲಿ ಅನ್ಯೈಹಿಚ ಜಾತಃ ಬೇರೆಯವರಿಗೆ ಹುಟ್ಟಿದಂತಹ ಪಾಂಡವರಿಗೆ ನೀನು ಏನ್ ಮಾಡಿದಿ, ರಾಜ್ಯ ಪದವೀಂ ನೀತಃ ರಾಜ್ಯ ಪದವಿಯನ್ನ ಕೊಟ್ಟೆ. ಒಟ್ಟು ತಾತ್ಪರ್ಯ ಎಷ್ಟು, ದುರ್ಯೋಧನ ತಾನು ಆಡುವಂತಹ ಪ್ರತಿಯೊಂದು ಮಾತಿನಲ್ಲಿಯೂ ಕೂಡ ಧೃತರಾಷ್ಟ್ರನ ಮನಃ ಪರಿವರ್ತನೆ ಆಗುವಂತೆ ಪಾಯಿಂಟ್ಗಳನ್ನು ಇಟ್ಕೊಂಡು ಮಾತಾಡ್ತಾ ಇದ್ದಾನೆ. ಮೊದಲನೆಯದ್ದು, ನೀನು ಜ್ಯೇಷ್ಠ, ನೀನು ಹಿರಿಯ, ಹಾಗಾಗಿ ನಿನ್ನ ಔರಸ ಪುತ್ರರು ನಾವು. ಲೆಕ್ಕಕ್ಕೆ ನೋಡಿದರೆ ನಾವು ಯುವರಾಜ ಪದವಿಯಲ್ಲಿ ಕುತ್ಕೊಳ್ಬೇಕಾಗಿತ್ತು. ಆದ್ರೆ ನೀನೇ ಮಾಡಿದಿ, ಕನೀಯ ಸಹ ಭ್ರಾತು, ನಿನ್ನ ಸಹೋದರ, ಅವನ ಮಕ್ಕಳು. ದುರ್ಯೋಧನ ನೇರವಾಗಿ ಪಾಂಡುವಿನ ಮಕ್ಕಳು ಅಂತ ಹೇಳಿಲ್ಲ. ಮತ್ತೇನು, ಪಾಂಡುವಿನ ದಾರ, ದಾರ ಅಂದ್ರೆ ಹೆಂಡತಿ, ಪಾಂಡುವಿನ ಹೆಂಡತಿಗೆ ಅನ್ಯೈಹಿ ಬೇರೆಯವರಿಂದ ಹುಟ್ಟಿದಂಥವರು, ಅರ್ಥಾತ್ ನಿಯೋಗ ಪದ್ಧತಿಯಿಂದ ಹುಟ್ಟಿದಂಥವ್ರು ಪಾಂಡವರೆಲ್ಲರೂ ಕೂಡ. ಹಾಗಾಗಿ ಅವನ ಅಭಿಪ್ರಾಯ ಏನಂತಂದ್ರೆ, ಪಾಂಡವರು ಪಾಂಡುವಿನ ಮಕ್ಕಳಲ್ಲ, ಪಾಂಡುವಿನ ಹೆಂಡತಿಯಲ್ಲಿ ಬೇರೆಯವರಿಂದ ಹುಟ್ಟಿದಂತಹ ಮಕ್ಕಳು. ಹಾಗಾಗಿ ನೀನು ಹೋಗಿ ಹೋಗಿ ಅಂತಹವರಿಗೆ ರಾಜ್ಯ ಪದವಿಯನ್ನು ಕೊಟ್ಟೆ, ನಮಗೇ ಕೊಡ್ಲಿಲ್ಲ. ನಾವೆಂಥವರು, ಹಿರಿಯರ ಮಕ್ಕಳು, ನೀನು ಹಿರಿಯ, ನಿನ್ನ ಔರಸ ಪುತ್ರರು ಸಾಕ್ಷಾತ್ ಮಕ್ಕಳು. ಅರೆ ಪಾಂಡವರು ಹಾಗಲ್ಲ, ಚಿಕ್ಕವನ ಮಕ್ಕಳು, ಪಾಂಡು ಮಹಾರಾಜನ ಮಕ್ಕಳು, ಅದರಲ್ಲೂ ಸಾಕ್ಷಾತ್ ಪುತ್ರರಲ್ಲ, ಪಾಂಡು ಮಹಾರಾಜನ ಹೆಂಡತಿಯರಿಗೆ, ಕುಂತಿ ಮತ್ತು ಮಾದ್ರಿಯರಿಗೆ ಬೇರೆಯವರಿಂದ ಹುಟ್ಟಿದಂತಹ ಮಕ್ಕಳು. ನೀನು ಹೋಗಿ ಹೋಗಿ ಅಂಥವರಿಗೆ ರಾಜ್ಯವನ್ನು ಕೊಟ್ಟು ಬಿಟ್ಟೆ ಅಂತ ತನ್ನ ವೇದನೆಯನ್ನ ತಂದೆಯ ಎದುರುಗಡೆಗೆ ತೋಡಿಸ್ಕೊಳ್ತಾ ಇದ್ದಾನೆ ದುರ್ಯೋಧನ. ಮುಂದೆ ರಾಜ್ಯಂ ಮಹಚ್ಚ ಸಮವಾಪ್ಸ್ಯತಿ ಧರ್ಮಸೂನು ತ್ವತ್ತೋಥ ವಾನುಜಬಲಾತ್ ಪ್ರಸಭಂ ವಯಂ ತು. ದಾಸಾಹ ಭವೇಮ. ನಿಜ ತಂತುಭಿರೇವ ಸಾಕಂ ಕುಂತಿ ಸುತಸ್ಯ ಪರತೋಪಿ ತದನ್ವಯಸ್ಯ. ಪದಚ್ಛೇದ. ರಾಜ್ಯಂ ಮಹತ್ ಚ ಸಮವಾಪ್ಸ್ಯತಿ ಧರ್ಮಸೋನು ತ್ವತ್ತಃ ಅಥವಾ ಅನುಜವಲಾತ್ ಪ್ರಸಭಂ
ವಯಂ ತು ದಾಸಾಹ ಭವೇಮ ನಿಜ ತಂತುವಿಃ ಏವ ಸಾಕಂ ಕುಂತೀಸುತಸ್ಯ ಪರತಃ ಅಪಿ ತದನ್ವಯಸ್ಯ. ಸರಿ, ನೀನೇನು ಯುವರಾಜ ಪಟ್ಟದಲ್ಲಿ ಯುಧಿಷ್ಠಿರನನ್ನ ಕೂಡಿಸಿ ಬಿಟ್ಟಿದ್ದೀಯ. ಮುಂದೆ ಏನಾಗುತ್ತೆ, ಯುಧಿಷ್ಠಿರನೇ ಮಹಾರಾಜ ಪದವಿಯಲ್ಲಿ ಒಂದು ಕೂಡ್ತಾನೆ. ಹೇಗೆ ಕೂಡ್ತಾನೆ? 3 ಅವಕಾಶಗಳಿದ್ದಾವೆ. ಯುಧಿಷ್ಠಿರ ಮುಂದೆ ಮಹಾರಾಜನಾಗಲಿಕ್ಕೆ 3 ಅವಕಾಶಗಳಿದ್ದಾವೆ ಅಂತ ಹೇಳ್ತಾ ಇದ್ದಾನೆ. ಒಂದನೇದ್ದೇನು? ತ್ವತ್ತಃ ನೀನೇ ಕೂಡಿಸ್ಬಿಡ್ತೀಯ, ನಿನಗೆ ನಮ್ಮ ಮೇಲೇನು ಪ್ರೀತಿನೇ ಇಲ್ಲ, ನೀನೇ ನೇರವಾಗಿ ಮುಂದೆ ಯುಧಿಷ್ಠಿರನನ್ನ ಮಹಾರಾಜ ಪದವಿಯಲ್ಲಿ ಕೂಡಿಸ್ತೀಯ. ಇಲ್ಲ, ಎರಡನೇ ಅಂಶ ಇದೆ. ಏನು? ಅನುಜ ಬಲಾತ್. ಅವನ ಅನುಜರು ಹೇಗಿದ್ದಾರೆ? ಭೀಮ ಮತ್ತು ಅರ್ಜುನರು ಮಹಾಪರಾಕ್ರಮಶಾಲಿಗಳು. ಅವರಾದರೂ ಕೂಡ ಯುಧಿಷ್ಠಿರನನ್ನ ಮಹಾರಾಜ ಪದವಿಯಲ್ಲಿ ಕೂಡಿಸ್ತಾರೆ. ಹೀಗೆ ತ್ವತ್ತಃ ನಿನ್ನಿಂದ, ಅಥವಾ ಅನುಜ ಬಲಾದ ತನ್ನ ಸಹೋದರರ ಬಲದಿಂದಾಗಿ, ಹೀಗೆ, ಅಥವಾ ಪ್ರಸಭಂ ಅಥವಾ ಬಲಾತ್ಕಾರದಿಂದಾಗಿ, ಹೇಗಾದರೂ ಮಾಡಿ ನೀನೇ ಕೊಟ್ಟು ಬಿಡ್ತೀಯ. ಇಲ್ಲದೆ ಹೋದ್ರೆ ಅಣ್ಣ ತಮ್ಮಂದಿರ ಒಂದು ಬಲದಿಂದಾಗಿ ಅವನು ತೆಗೆದುಕೊಳ್ತಾನೆ, ಅಥವಾ ಬಲಾತ್ಕಾರವಾಗಿ ಆದರೂ ಕೂಡ ಈ ರಾಜ್ಯವನ್ನು ತೆಗೆದುಕೊಳ್ತಾನೆ. ಒಟ್ಟಿನಲ್ಲಿ ಮುಂದಿನ ಹಸ್ತಿನಾವತಿಯ ಮಹಾರಾಜ ಯಾರು? ಪಾಂಡು ಮಹಾರಾಜನ ಮಗನಾದಂತಹ ಯುಧಿಷ್ಠಿರ. ರಾಜ್ಯಂ ಮಹಚ್ಚ ಸಮವಾಪ್ಸ್ಯಸಿ ಧರ್ಮಸೂನು ತ್ವತ್ತೋತವ ಅನುಜಬಲಾತ್. ಪ್ರಸಭಂ ಅಂದ್ರೆ ಬಲಾತ್ಕಾರದಿಂದಾಗಿ ಅಂತ. ಸರಿ, ಮಹಾರಾಜನೇನೋ ಯುಧಿಷ್ಠಿರ ಆಗಿಬಿಟ್ಟ. ನಮ್ಮ ಕಥೆ ಏನು? ಕೌರವರ ಕಥೆ ಏನು? ಅದಕ್ಕೆ ಹೇಳ್ತಾನೆ, ವಯಂ ದಾಸಾಹ ಭವೇಮ. ನಾವೇನಾಗ್ತೇವೆ? ಅಕ್ಷರಶಃ ಪಾಂಡವರ ಕಾಲಿನ ದಾಸರಾಗ್ತೇವೆ. ನಾವೆಲ್ಲರೂ ಕೂಡ ಅವರಿಗೆ ದಾಸರಾಗಿ ಬಿಡ್ತೇವೆ. ಸರಿ, ನಾವು ಮಾತ್ರ ದಾಸರ? ಇಲ್ಲ. ನಿಜ ತಂತುಭಿರೇವ ಸಾಕಂ. ತಂತು ಅಂದ್ರೆ ಸಂತಾನ, ವಂಶ ಅಂತ. ಮುಂದೆ ಈಗ ಪಾಂಡವರು ರಾಜರು, ಕೌರವರು ಸೇವಕರು, ದಾಸರು. ಮುಂದೆ ಪಾಂಡವರ ಮಕ್ಕಳು ಮಹಾರಾಜರಾಗ್ತಾರೆ. ಅದಾದ ಮೇಲೆ ಕೌರವರ ಮಕ್ಕಳು ದಾಸರಾಗ್ತಾರೆ. ಮುಂದೆ ಪಾಂಡವರ ಮೊಮ್ಮಕ್ಕಳು ಮಹಾರಾಜರಾಗ್ತಾರೆ. ಅವಾಗ ಕೌರವರ ಮೊಮ್ಮಕ್ಕಳು ದಾಸರಾಗ್ತಾರೆ. ಹೀಗೆ ಏನಾಗುತ್ತೆ, ಕುಂತಿ ಸುತಸ್ಯ ಪರತೂಪಿ ತದನ್ವಯಸ್ಯ. ಮುಂದೆಯೂ ಕೂಡ ಏನಾಗುತ್ತೆ, ಕುಂತಿ ಮಕ್ಕಳಿಗೇನೆ ರಾಜ್ಯ, ಪಾಂಡವರ ಸಂತಾನಕ್ಕೇನೆ ರಾಜ್ಯ, ಪಾಂಡವರ ಸಂತಾನದವರೇನೆ ಮಹಾರಾಜ ಪದವಿಯಲ್ಲಿ ಕುಳಿತುಕೊಂಡು ಇಡೀ ಹಸ್ತಿನಾವತಿಯನ್ನ ಆಳ್ತಾರೆ. ಕೌರವರ ಸಂತತಿಯರೆಲ್ಲರೂ ಕೂಡ ಏನಾಗ್ತಾರೆ, ದಾಸರಾಗಿರ್ಬೇಕಾಗುತ್ತೆ ಅಂತ ಆ ಧೃತರಾಷ್ಟ್ರನ ಬ್ರೈನ್ ವಾಶ್ ಅನ್ನ ಮಾಡ್ತಾ ಇದ್ದಾನೆ ದುರ್ಯೋಧನ. ಮುಂದೆ ನಾತ್ಮಾರ್ಥಮಸ್ತಿ ಮಮ ದುಃಖಮಥಾತಿ ಶುದ್ಧ ಲೋಕ ಪ್ರಸಿದ್ಧ ಯಶಸಃ ತವ ಕೀರ್ತಿನಾಶಃ. ಅಸ್ಮನ್ ನಿಮಿತ್ತ ಇತಿ ದುಃಖಮತೋ ಹಿ ಸರ್ವೇಪೀಚ್ಛಾಮ ಮರ್ತುಮತನಃ ಕುರು ಚಾಪ್ಯನುಜ್ಞಾಂ.
पदच्छेद न आत्मार्थम अस्ति मम दुःखम अथ अतिशुद्ध लोक प्रसिद्ध यशसः तव कीर्तिनाशः अस्मन्निमित्तः इति दुःखम अतः हि सर्वे अपि इच्छामः मर्तुम् अथ नः कुरु च अपि ಅನುಜ್ಞಾಂ. ಈಗ ಇನ್ನೊಂದು ಹೊಸ ನಾಟಕವನ್ನು ಶುರು ಮಾಡಿದ ದುರ್ಯೋಧನ. ಅಪ್ಪ, ನನಗೆ ವಾಸ್ತವಿಕವಾಗಿ ಇದು ದುಃಖನೇ ಇಲ್ಲ. ಪಾಂಡವರಿಗಾದ್ರೂ ರಾಜ್ಯ ಸಿಗಲಿ, ಯಾರಿಗಾದ್ರೂ ರಾಜ್ಯ ಸಿಗಲಿ, ನನಗೆ ದುಃಖನೇ ಇಲ್ಲ. ನನಗೆ ದುಃಖ ಇರೋದು ಯಾತಕ್ಕೋಸ್ಕರ ಅಂದ್ರೆ ನ ಆತ್ಮಾರ್ಥಂ. ಆತ್ಮಾರ್ಥ ನನಗೋಸ್ಕರ. ನನಗೋಸ್ಕರ ಏನ್ ದುಃಖ ಆಗ್ತಾ ಇಲ್ಲ. ದುಃಖ ಆಗ್ತಾ ಇರೋದು ಯಾತಕ್ಕೋಸ್ಕರ ಅಂತಂದ್ರೆ ನಿನಗೋಸ್ಕರ ಅಂತ. ನಿನ್ನನ್ನು ನೋಡಿದ್ರೆ ನನಗೆ ತುಂಬಾ ದುಃಖ ಆಗ್ತಾ ಇದೆ. ಯಾಕೆ ಅಂದ್ರೆ ನೀನು ಎಂಥವನು, ಅತಿಶುದ್ಧ ಲೋಕ ಪ್ರಸಿದ್ಧ ಯಶಸ್ಸಹ. ನಿನ್ನದು ಅತ್ಯಂತ ನಿರ್ಮಲವಾದಂತಹ ಕೀರ್ತಿ. ಲೋಕ ಪ್ರಸಿದ್ಧ ಯಶಸ್ಸಹ, ನಿನ್ನ ಕೀರ್ತಿ ಲೋಕದಲ್ಲಿ ಎಲ್ಲ ಕಡೆ ಪ್ರಸಿದ್ಧವಾಗಿದೆ. ಅಂತಹ ಅತ್ಯಂತ ಶುದ್ಧವಾದಂತಹ ಕೀರ್ತಿ ಉಳ್ಳಂತಹ ಮಹಾರಾಜ ನೀನು, ಧೃತರಾಷ್ಟ್ರ. ಅಂತಹ ನಿನ್ನ ಕೀರ್ತಿ ನಾಶ, ನಿನ್ನ ಕೀರ್ತಿ ನಾಶ ಆಗುತ್ತೆ ಅಂದ್ರೇನು? ದುರ್ಯೋಧನ ಅಭಿಪ್ರಾಯ, ಪಾಂಡುವಿನ ಮಕ್ಕಳು ರಾಜರಾಗಿ ಬಿಟ್ರು, ಧೃತರಾಷ್ಟ್ರನ ಮಕ್ಕಳು ಸೇವಕರಾಗಿ ಬಿಟ್ರು. ಪಾಂಡುವಿನ ಮೊಮ್ಮಕ್ಕಳು ರಾಜರಾದರು, ಧೃತರಾಷ್ಟ್ರನ ಮೊಮ್ಮಕ್ಕಳು ಸೇವಕರಾದರು ಅಂತ. ಮುಂದೆ ಏನಾಗುತ್ತೆ, ಜಗತ್ತಿನಲ್ಲಿ ಧೃತರಾಷ್ಟ್ರನ ಮಕ್ಕಳು, ಮೊಮ್ಮಕ್ಕಳು, ಮರಿಮೊಮ್ಮಕ್ಕಳು ಸೇವಕರಾದರು ಅಂತ ವಿಚಾರ ಹಬ್ಬುತ್ತೆ. ಅದರಿಂದ ಏನಾಗುತ್ತೆ, ನಿನ್ನ ಕೀರ್ತಿ ನಾಶ ಆಗುತ್ತೆ. ಧೃತರಾಷ್ಟ್ರನಂತಹ ಮಹಾರಾಜ, ಮಹಾಕೀರ್ತಿಶಾಲಿ, ಅವರ ಮಕ್ಕಳು ಇವತ್ತು ದಾಸರಾಗುವಂತ ಸಂದರ್ಭ ಬಂದಿದೆ ಅಂತ ನಿನ್ನ ಕೀರ್ತಿ ಜಗತ್ನಲ್ಲಿ ನಾಶ ಆಗುತ್ತೆ ಹೊರತು ಬೇರೆ ಏನೂ ಅಲ್ಲ. ಹಾಗಾಗಿ ನಿನ್ನ ಕೀರ್ತಿ ನಾಶ ಆಗತ್ತೆ ಅಂತ ನನಗೆ ದುಃಖ ಆಗ್ತಾ ಇದೆ ಹೊರತು ನನಗೆ ರಾಜ್ಯ ಸಿಗಲ್ಲ ಅಂತ ನಂಗೇನು ದುಃಖ ಇಲ್ಲ. ನನಗೆ ರಾಜ್ಯ ಸಿಕ್ಕರು ಅಷ್ಟೇ, ಬಿಟ್ರು ಅಷ್ಟೇ. ಆದರೆ ನನಗೆ ನಿನ್ನ ಕೀರ್ತಿ ಇಂಪಾರ್ಟೆಂಟು, ನಿನ್ನ ಯಶಸ್ಸು ಇಂಪಾರ್ಟೆಂಟು. ಹಾಗಾಗಿ ನಿನ್ನ ಕೀರ್ತಿ ನಾಶ ಆಗುತ್ತೆ, ಹಾಗಾಗಿ ನನಗೆ ದುಃಖ ಆಗ್ತಾ ಇದೆ. ಸರಿ, ಹಾಗಾಗಿ ಮುಂದೆ ಬೇರೆ ಯಾವುದು ಆಪ್ಷನ್ಸ್ಗಳಿಲ್ಲ. ಅದಕ್ಕೆ ನಾವೇ ಮಾಡ್ತಾ ಇದ್ದೇವೆ, ಸರ್ವೇಪಿ, ನಾವೆಲ್ಲರೂ, ಎಲ್ಲ 101 ಜನ ಮಕ್ಕಳು ಕೂಡ ಒಂದು ನಿರ್ಧಾರವನ್ನು ಮಾಡಿದ್ದೇವೆ. ಏನಂತ? ನಿನಗೆ ಯಾವಾಗ ಅಪಕೀರ್ತಿ ಬರುತ್ತೆ, ನಾವು ಬದುಕಿದ್ದುಕೊಂಡು ಪಾಂಡವರಿಗೆ ದಾಸರಾದರೆ ಆವಾಗ ಧೃತರಾಷ್ಟ್ರನಿಗೆ ಅಪಕೀರ್ತಿ. ನಾವು ಬದುಕಿದ್ದುಕೊಂಡು ಮದುವೆಯಾಗಿ ಮಕ್ಕಳನ್ನು ಹುಟ್ಟಿಸಿ ಅವರು ಮುಂದೆ ಪಾಂಡವರ ಮಕ್ಕಳಿಗೆ ದಾಸರಾದರೆ ನಿನಗೆ ಅಪಕೀರ್ತಿ. ನಾವು ಸತ್ಯ ಹೋಗ್ಬಿಟ್ರೆ ಏನಾಗುತ್ತೆ, ನಾವು ದಾಸರಾಗುವಂತ ಪ್ರಮೇಯವೇ ಬರೋದಿಲ್ಲ, ಮಕ್ಕಳು ಮೊಮ್ಮಕ್ಕಳು ಏನು ಪ್ರಮೇಯವೇ ಇರೋದಿಲ್ಲ. ಹಾಗಾಗಿ ನಾವೆಲ್ಲರೂ ಕೂಡ ಸೇರಿಕೊಂಡು ಸರ್ವೇಪಿ ಇಚ್ಛಾಮಹ, ಇಚ್ಛೆ ಪಟ್ಟಿದ್ದೇವೆ. ಏನು ಅಂತ? ಮರ್ತುಂ, ನಾವೆಲ್ಲರೂ ಕೂಡ ನಮ್ಮ ದೇಹ ತ್ಯಾಗ ಮಾಡಬೇಕು ಅಂತ, ಸಾಯ್ಬೇಕು ಅಂತ ತೀರ್ಮಾನ ಮಾಡಿದ್ದೇವೆ. ಹಾಗಾಗಿ ನೀನು ನಮಗೆ ಅನುಜ್ಞಾಂ ಕುರು, ಆಜ್ಞೆಯನ್ನು ಕೊಡು, ಸಾಯ್ಲಿಕ್ಕೆ ಅಪ್ಪಣೆ ಕೊಡು. ನಾವೆಲ್ಲರೂ ಕೂಡ ಸತ್ತು ಹೋಗ್ಬಿಡ್ತೇವೆ. ನಾವು ಬದುಕಿದ್ರೆ ನಿನಗೆ ಅಪಕೀರ್ತಿ ಸುಮ್ಮನೆ. ಧೃತರಾಷ್ಟ್ರನಂತಹ ಮಕ್ಕಳು 100 ಜನ ಮಕ್ಕಳಿದ್ದಾರೆ, ಅವರೆಲ್ಲರೂ ಕೂಡ ಸೇರಿಕೊಂಡು 5 ಜನ ಪಾಂಡವರಿಗೆ, ಅದರಲ್ಲೂ ಕೂಡ ಪಾಂಡುವಿನ ಹೆಂಡತಿಯಲ್ಲಿ ಬೇರೆಯವರಿಗೆ ಹುಟ್ಟಿದಂತಹ ಮಕ್ಕಳಿಗೆ ದಾಸರಾಗಿದ್ದಾರೆ ಅಂತ ನಿನಗೆ ಅಪಕೀರ್ತಿ ಬರುತ್ತೆ. ಆ ಅಪಕೀರ್ತಿ ಬರುವುದು ನನಗೆ ಸುತರಾಂ ಇಷ್ಟ ಇಲ್ಲ. ನಮಗೆ ಸಾಯಲಿಕ್ಕೆ ಆಜ್ಞೆಯನ್ನು ಕೊಡುವಂತ, ಇವತ್ತು ನಾವೇನು ಬಳಸುವಂತಹ ಎಮೋಷನಲ್ ಬ್ಲಾಕ್ ಮೇಲ್ ಅಂತ ಹೇಳ್ತೀವಲ್ಲ, ಆ ರೀತಿಯಾದಂತಹ ಒಂದು ಮಾತನ್ನ ಧೃತರಾಷ್ಟ್ರನಿಗೆ ದುರ್ಯೋಧನ ಹೇಳ್ತಾ ಇದ್ದಾನೆ. ಮುಂದೆ ಏವಂ ಸ್ವಪುತ್ರ ವಚನಂ ಸನಿಶಮ್ಯ ರಾಜ ಪ್ರೋವಾಚ ನಾನುಗುಣಂ ಏತದಹೋ ಮನಸ್ತೆ.
को नाम पाण्डुतनयेषु गुणोत्तमेषु प्रीतिं न याति निजवीर्य भवोच्चयेषु। पदच्छेद एवं स्वपुत्रवचनं सः निशम्य राजा प्रोवाच नानुगुणम् एतत् अहो मनः ते कः नाम पाण्डुतनयेषु गुणोत्तमेषु प्रीतिं न याति ನಿಜವೀರ್ಯ ಭವೋಚ್ಚಯೇಷು. ಈ ರೀತಿ ದುರ್ಯೋಧನ ಹೇಳಿದಾಗ ರಾಜ ಧೃತರಾಷ್ಟ್ರ ಸ್ವಪುತ್ರ ವಚನಂ ತನ್ನ ಮಗನ ಮಾತನ್ನ ನಿಶಮ್ಯ ಕೇಳಿ ಪ್ರೋವಾಚ ಹೇಳ್ತಾ ಇದ್ದಾನೆ. ಏನಂತ? ದುರ್ಯೋಧನ ತೇ ಮನಃ ನ ಅನುಗುಣಂ, ನಿನ್ನ ಮನಸ್ಸ್ಯಾಕೋ ಸರಿ ಇಲ್ಲ ಅಂತ ನನಗನ್ಸ್ತಾ ಇದೆ. ನಿನ್ನ ಆಲೋಚನೆ, ನಿನ್ನ ಮನಸ್ಸಲ್ಲಿ ಈ ರೀತಿಯಾದಂತಹ ಆಲೋಚನೆ ಬಂದಿರೋದೇ ಸರಿಯಲ್ಲ. ಯಾಕೆ? ಪಾಂಡವರು ಎಂಥವರು? ಗುಣೋತ್ತಮೇಶು, ನಾನು ಅಥವಾ ನೀವು ವಯಸ್ಸಿನಲ್ಲಿ ದೊಡ್ಡವರಾಗಿರಬಹುದು, ಆದರೆ ಗುಣೋತ್ತಮೇಶು, ಗುಣದಲ್ಲಿ ಉತ್ತಮರಾದಂಥವ್ರು ಯಾರು? ಅದು ಪಾಂಡವರು. ಹಾಗಾಗಿ ಗುಣೋತ್ತಮೇಶು ಪಾಂಡುತನಯೇಶು, ಅತ್ಯಂತ ಶ್ರೇಷ್ಠ ಗುಣಶಾಲಿಗಳು ಅದು ಪಾಂಡವರು. ಅಷ್ಟು ಮಾತ್ರ ಅಲ್ಲ, ಅವರು ಇವತ್ತು ದೊಡ್ಡ ಒಂದು ಕೀರ್ತಿಯನ್ನ, ಒಂದು ಉನ್ನತ ಸ್ಥಾನವನ್ನು ಸಂಪಾದನೆ ಮಾಡಿದ್ದಾರೆ ಜಗತ್ನಲ್ಲಿ. ಅದನ್ನು ಯಾರೋ ಅವರಿಗೆ ಕೊಟ್ಟಿದ್ದಲ್ಲ, ಅಥವಾ ತಮ್ಮ ತಂದೆಯಿಂದಾಗಿ ಬಂದಂತಹ ಆಸ್ತಿ ಅಲ್ಲ ಅದು. ಮತ್ತೇನು? ನಿಜ ವೀರ್ಯ ಭವೋಚ್ಚಯೇಶು, ತಮ್ಮ ನಿಜವಾದಂತಹ ಸ್ವಂತ ಸಾಮರ್ಥ್ಯದಿಂದಾಗಿ, ತಮ್ಮ ಸಾಮರ್ಥ್ಯವನ್ನು ಉಪಯೋಗಿಸಿಕೊಂಡು ಎಲ್ಲ ಕಡೆ ಸಂಚಾರ ಮಾಡಿ ಎಲ್ಲ ರಾಜರನ್ನು ಸೋಲಿಸಿ ಅವರಿಂದಾಗಿ ಕಪ್ಪ ಕಾಣಿಕೆಯನ್ನು ಸಂಗ್ರಹ ಮಾಡಿಕೊಂಡು ಬಂದು ನಮ್ಮ ರಾಜ್ಯಕ್ಕೆ ಸಮರ್ಪಣೆ ಮಾಡಿದ್ದಾರೆ. ಹಾಗಾಗಿ ಅವರ ಕೀರ್ತಿ ಅದು ಯಾರೋ ಒಬ್ಬರು ಕೊಟ್ಟಿದ್ದಲ್ಲ, ನಿಜ ವೀರ್ಯ ಭವೋಚ್ಚಯೇಶು, ತಮ್ಮ ಸಾಮರ್ಥ್ಯದಿಂದಾಗಿ ತಾವು ಸಂಪಾದನೆ ಮಾಡಿಕೊಂಡಿರುವಂತಹ ಸ್ಥಾನ ಮಾನ ಎಲ್ಲವೂ ಕೂಡ ಅದು. ಹಾಗಾಗಿ ಇಂತಹ ಪಾಂಡವರು ಪರಮ ಸಾತ್ವಿಕರು, ಉತ್ತಮ ಗುಣಶಾಲಿಗಳು, ತಮ್ಮ ಸಾಮರ್ಥ್ಯದಿಂದಾಗಿ ಎಲ್ಲವನ್ನು ಕೂಡ ಸಂಪಾದನೆ ಮಾಡಿಕೊಂಡಂತಹ ಮಹಾಪರಾಕ್ರಮಶಾಲಿಗಳು. ಇಂತಹ ಪಾಂಡುವಿನ ಮಕ್ಕಳಲ್ಲಿ ಕೋನಾಮ ಪ್ರೀತಿಂ ನಯಾತಿ, ಯಾರಿಗೆ ತಾನೇ ಪ್ರೀತಿ ಬರ್ಲಿಕ್ಕೆ ಸಾಧ್ಯ ಇಲ್ಲ? ಪ್ರತಿಯೊಬ್ಬರೂ ಕೂಡ, ಶತ್ರುಗಳು ಕೂಡ ಪ್ರೀತಿಸುವಂತಹ ವ್ಯಕ್ತಿತ್ವ ಅದು ಪಾಂಡವರದ್ದು. ಅಂತಹ ಪಾಂಡವರ ವಿಚಾರದಲ್ಲಿ ನೀನು ಈ ರೀತಿಯಾದಂತಹ ದ್ವೇಷವನ್ನು ಯಾಕೆ ತಾಳ್ತಾ ಇದ್ದೀಯಾ ಅಂತ ಧೃತರಾಷ್ಟ್ರ ದುರ್ಯೋಧನನಿಗೆ ಕೇಳ್ತಾ ಇದ್ದಾನೆ. ಮುಂದೆ ತೇಹಿ ಸ್ವಬಾಹುಬಲತಃ ಅಖಿಲ ಭೂಪಭೂತಿಂ ಮಯ್ಯಾಕೃಷಂತಿ ನ ಚ ವಹ ಪ್ರತಿಷೇಧಕಾಸ್ತೆ ತಸ್ಮಾತ್ ಕ್ಷಮಂ ವ್ರಜ ಶುಭಾಯ ಕುಲಸ್ಯ ತಾತ ಕ್ಷೇಮಾಯ ನೋ ಭವತಿ
वो बलवद्विरोधः। पदच्छेद ते हि स्वबाहुबलतः अखिल भूपभूतिं मयि आकृशन्ति न च वह प्रतिषेधकाः ते तस्मात् शमं व्रज शुभाय कुलस्य तात क्षेमाय न भवति वह ಬಲವದ್ವಿರೋಧಃ. ಮತ್ತೆ ಮುಂದೆ ಹೇಳ್ತಾ ಇದ್ದಾನೆ, ಪಾಂಡವರು ಎಂಥವರು? ಸ್ವಬಾಹುಬಲತಃ, ತಮ್ಮ ಭುಜಬಲ ಪರಾಕ್ರಮದಿಂದಾಗಿ ಅಖಿಲ ಭೂಪಭೂತಿ, ಎಲ್ಲ ಭೂಪರ ರಾಜರ ಭೂತಿ, ಭೂತಿ ಅಂದ್ರೆ ಸಂಪತ್ತು ಅಂತ. ಭೂತಿ ಶಬ್ದ ಒಟ್ಟು ಎರಡು ಅರ್ಥದಲ್ಲಿ ಸಂಸ್ಕೃತದಲ್ಲಿ ಇದೆ. ಭೂತಿರ್ ಭಸ್ಮನಿ ಸಂಪದಿ ಅಂತ. ಭಸ್ಮ ಅಂದ್ರೆ ವಿಭೂತಿ ಅಂತ ಏನು ಹಚ್ಚಿಕೊಳ್ತಾರಲ್ಲ ಅದಕ್ಕೆ, ಭಸ್ಮಕ್ಕೆ ಭೂತಿ ಅಂತ ಕರೀತಾರೆ, ಇನ್ನೊಂದಕ್ಕೆ ಸಂಪತ್ತು ಅಂತ ಕರೀತಾರೆ. ಹೀಗೆ ಅಖಿಲ ಭೂಪ ಭೂತಿಂ, ಎಲ್ಲ ರಾಜರ ಸಂಪತ್ತನ್ನು ಕೂಡ ಮೈ ಆಕರ್ಷಂತಿ, ನನ್ನ ಹತ್ರ ತಂದು ಹಾಕ್ತಾ ಇದ್ದಾರೆ. ನನಗೆ ಎಲ್ಲ ಕಡೆ ಹೋಗಿ ಯುದ್ಧ ಮಾಡ್ಲಿಕ್ಕೆ ಸಾಧ್ಯ ಇಲ್ಲ. ಈ ಪಾಂಡವರು ಎಲ್ಲ ಕಡೆಗೆ ಹೋಗಿ ಯುದ್ಧವನ್ನು ಮಾಡಿ ರಾಜರನ್ನು ಸೋಲಿಸಿ ಸಂಪತ್ತನ್ನ ತಂದು ತಂದು ನನ್ನ ಹತ್ತಿರ ರಾಶಿ ರಾಶಿ ಸುರಿತಾ ಇದ್ದಾರೆ. ಅವರು ಯಾವತ್ತೂ ಕೂಡ ವಹ ಪ್ರತಿಷೇಧಕಾಹ ನ, ಅವರು ನಿಮಗೆ ಅರ್ಥಾತ್ ಕೌರವರಿಗೆ ಯಾವತ್ತೂ ವಿರೋಧವನ್ನು ಮಾಡಿದವರಲ್ಲ, ಯಾವತ್ತೂ ವಿರೋಧವನ್ನು ಮಾಡಿದವರು ಅಲ್ಲವೇ ಅಲ್ಲ. ಪ್ರತಿಷೇಧ ಅಂದ್ರೆ ವಿರೋಧ. ಅವರು ಯಾವತ್ತೂ ಕೂಡ ನಿಮಗೂ ವಿರೋಧ ಮಾಡಿದಂಥವರಲ್ಲ. ಹಾಗಾಗಿ ತಾತ, ತಾತ ಶಬ್ದಕ್ಕೆ ಒಂದು ಅರ್ಥ ತಂದೆ ಅಂತ, ಇನ್ನೊಂದು ಅರ್ಥ ಮಗ ಅಂತ. ಮಗನಿಗೆ ಧೃತರಾಷ್ಟ್ರ ಹೇಳ್ತಾ ಇದ್ದಾನೆ, ಮಗು ನೀನ್ ಸ್ವಲ್ಪ ಶಮಂ ರಜ, ಶಮ ಅಂದ್ರೆ ಶಾಂತಿ, ಸ್ವಲ್ಪ ಶಾಂತನಾಗು, ಭಾರಿ ಆಕ್ರೋಶ ನನಗೇನೋ ಅನಿಸ್ತಾ ಇದೆ ನಿನ್ನಲ್ಲಿ, ಹಾಗಾಗಿ ಶಾಂತನಾಗು. ಯಾಕೆ? ಶುಭಾಯ ಕುಲಸ್ಯ, ನಾವು ಚೆನ್ನಾಗಿದ್ರೆ, ಅಣ್ಣ ತಮ್ಮಂದಿರು ಚೆನ್ನಾಗಿದ್ರೆ ಮುಂದೆ ಕುಲ ಉದ್ಧಾರ ಆಗುತ್ತೆ. ಹಾಗಾಗಿ ಕುಲದ ಉದ್ಧಾರಕ್ಕೋಸ್ಕರವಾದರೂ ಕೂಡ ನೀನೇನಾಗ್ಬೇಕು? ಶಾಂತನಾಗ್ಬೇಕು. ಯಾಕೆಂದ್ರೆ ಪಾಂಡವರು ಮಹಾಪರಾಕ್ರಮಶಾಲಿಗಳು. ಒಂದು ಎಚ್ಚರಿಕೆಯನ್ನು ಕೊಡ್ತಾ ಇದ್ದೇನೆ ಧೃತರಾಷ್ಟ್ರ. ಬಲವದ್ ವಿರೋಧ, ನಮಗಿಂತ ಬಲಿಷ್ಠರಾದವರೊಟ್ಟಿಗೆ ವಿರೋಧವನ್ನ ಗಟ್ಟಿಕೊಂಡ್ರೆ ಅದು ಯಾವತ್ತೂ ಕೂಡ ಕ್ಷೇಮಾಯ ನಭವತಿ, ನಮಗೆ ಒಳ್ಳೆಯದಾಗೋದಿಲ್ಲ. ಪಾಂಡವರು ಮಹಾಪರಾಕ್ರಮಶಾಲಿಗಳು. ಆ ಭೀಮ ಅರ್ಜುನ ಇಬ್ಬರಂತೂ ಜಗತ್ ಪ್ರಸಿದ್ಧರಾದಂತಹ ಪರಾಕ್ರಮಶಾಲಿಗಳು. ಅಂತಹ ಪರಾಕ್ರಮಶಾಲಿಗಳೊಟ್ಟಿಗೆ ನಾವು ವಿರೋಧವನ್ನು ಕಟ್ಟಿಕೊಂಡ್ರೆ ಅದರಿಂದಾಗಿ ನಮಗೆ ಒಳ್ಳೇದಾಗೋದಿಲ್ಲ. ಇನ್ನೊಂದು ಪ್ರಧಾನವಾದಂತಹ ಅಂಶ, ಅವರು ನಮಗೆ ಯಾವತ್ತೂ ವಿರೋಧವನ್ನು ಮಾಡೇ ಇಲ್ಲ, ಹೊರತು ನಮ್ಮ ರಾಜ್ಯಕ್ಕೆ ನಮ್ಮ ವಂಶಕ್ಕೆ ಒಳ್ಳೆಯದನ್ನೇ ಮಾಡ್ತಾ ಇದ್ದಾರೆ. ಹಾಗಾಗಿ ನೀವು ಶಾಂತನಾಗು, ಅವರೊಟ್ಟಿಗೆ ವಿರೋಧವನ್ನ ಬೆಳೆಸಿಕೊಳ್ಳಬೇಡ ಅಂತ ಬುದ್ಧಿವಾದದ ಮಾತನ್ನ ದುರ್ಯೋಧನನಿಗೆ ಧೃತರಾಷ್ಟ್ರ ಹೇಳ್ತಾ ಇದ್ದಾರೆ. ಮುಂದೆ ಏವಂ ಬ್ರುವತ್ಯಪಿ ನೃಪೇ ಪುನರಾಹ ಪಾಪಃ ಆಶ್ರಿತ್ಯ ಸೌಬಲಮತಂ ಯದಿ ನೈವ ಪಾರ್ಥಾನ್. ಅನ್ಯತ್ರ ಯಾಪಯಸಿ ನಾಗಪುರಾತ್ ಪರೇತಾನ್ ದೃಷ್ಟ್ವಾಖಿಲಾನಪಿ ನೋ ಮುದಮೇಹಿ ಪಾರ್ಥೈಹಿ.
ಪದಚ್ಛೇದ ಏವಂ ಬ್ರುವತಿ ಅಪಿ ನೃಪೇ ಪುನಃ ಆಹ ಪಾಪಃ ಆಶ್ರಿತ್ಯ ಸೌಬಲಮತಂ ಯದಿ ನ ಏವ ಪಾರ್ಥಾನ್ ಅನ್ಯತ್ರ ಯಾಪಯಸಿ ನಾಗಪುರಾತ್ ಪರೇತಾನ್ ದೃಷ್ಟ್ವಾ ಅಖಿಲಾನ್ ಅಪಿ ಹಿ ನಃ ಮುದಂ ಏಹಿ ಪಾರ್ಥೈಹಿ. ಧೃತರಾಷ್ಟ್ರ ಈ ರೀತಿಯಾಗಿ ಅನೇಕ ಬುದ್ಧಿವಾದದ ಮಾತನ್ನ ಹೇಳಿದ. ಏವಂ ಬ್ರುವತಿ, ಬ್ರುವತಿ ಅಂದ್ರೆ ಹೇಳಿದ ಅಂತ. ಇಷ್ಟು ಹೇಳಿದ್ರು ಕೂಡ ದುರ್ಯೋಧನ ಕೇಳಲಿಕ್ಕೆ ಸಾಧ್ಯನೇ ಇಲ್ಲ. ಕೊನೆಗೆ ಪಾಪಃ, ಪಾಪಿಷ್ಠನಾದಂತಹ ದುರ್ಯೋಧನ ಸೌಬಲ ಮತಂ ಆಶ್ರಿತ್ಯ, ಶಕುನಿಯೊಟ್ಟಿಗೆ ವಿಚಾರ ಮಾಡಿದ, ಮುಂದೆ ನಾವೇನು ಹೇಳೋಣ ಅಂತ. ಹೀಗೆ ಅವನೊಟ್ಟಿಗೆ ವಿಚಾರವನ್ನು ಮಾಡಿ ಮುಂದೆ ಒಂದು ಮಾತನ್ನ ಹೇಳಿದ. ಅಪ್ಪ, ನೀನು ಪಾರ್ಥರನ್ನ, ಪಾಂಡವರನ್ನ ನಾಗಪುರಾತ್ ಅನ್ಯತ್ರ, ನಾಗಪುರ ಅಂದ್ರೆ ಹಸ್ತಿನಾವತಿ, ನೀನು ಆ ಪಾಂಡವರನ್ನ ಹಸ್ತಿನಾವತಿಯನ್ನ ಬಿಟ್ಟು ಬೇರೆ ಕಡೆಗೆ ಕಳಿಸಬೇಕು. ಒಂದು ವೇಳೆ ಕಳಿಸದೆ ಹೋದರೆ, ನಾಗಪುರಾತ್ ಅನ್ಯತ್ರ ನ ಯಾಪಯಸಿ, ಅವರನ್ನು ಕಳಿಸದೆ ಹೋದರೆ ನಾವೆಲ್ಲರೂ ಕೂಡ, ಅಖಿಲಾನ್ ನಾವೆಲ್ಲರೂ ಕೂಡ ಪರೇತಾನ್ ಸತ್ತು ಹೋಗಿ ಬಿಡ್ತೇವೆ ಅಂತ. ಪರೇತಾನ್ ಅಂದ್ರೆ, ಪರ ಅಂದ್ರೆ ಬೇರೆ ಲೋಕ, ಈತ ಅಂದ್ರೆ ಹೋಗೋದು ಅಂತ, ಅಂದ್ರೆ ನಾವೆಲ್ಲರೂ ಕೂಡ ಸತ್ತು ಹೋಗಿ ಬಿಡ್ತೇವೆ. ಹಾಗಾಗಿ ನಿನ್ನ ಮುಂದೆ ಇರೋದು ಎರಡೇ ಆಪ್ಷನ್. ಒಂದ, ಹಸ್ತಿನಾವತಿಯಿಂದಾಗಿ ಪಾಂಡವರನ್ನ ಹೊರಗಡೆ ಕಳಿಸಬೇಕು, ಇಲ್ಲದೆ ಹೋದರೆ ನಾವೆಲ್ಲರೂ ಕೂಡ ಸತ್ತು ಹೋಗಿ ಬಿಡ್ತೇವೆ ಎನ್ನುವಂತಹ ಒಂದು ಆತ್ಮಹತ್ಯೆಯ ಬೆದರಿಕೆಯ ಮಾತನ್ನ ದುರ್ಯೋಧನ ಹೇಳ್ತಾ ಇದ್ದಾನೆ. ಅಷ್ಟು ಮಾತ್ರ ಅಲ್ಲ, ನಾವೆಲ್ಲರೂ ಕೂಡ ಸತ್ತು ಹೋಗಿ ಬಿಡ್ತೇವೆ, ಅದನ್ನು ನೋಡಿ ನೀನು ಮತ್ತು ಆ ಪಾಂಡವರಿದ್ದೀರಲ್ಲ, ಇಬ್ಬರು ಕೂಡ ಭಾರಿ ಸಂತೋಷ ಪಡಿ ಅಂತ ಈ ರೀತಿಯಾದಂತಹ ಮಾತನ್ನ ಅಂಧನಾದಂತಹ, ಕುರುಡನಾದಂತಹ ತನ್ನ ತಂದೆಗೆ ದುರ್ಯೋಧನ ಹೇಳಿದ. ಈ ಮಾತನ್ನ ಕೇಳಿ ಇಲ್ಲಿ ತನಕ ಧೃತರಾಷ್ಟ್ರನ ಮನಸ್ಸು ಒಂದು ಸ್ಥಿಮಿತದಲ್ಲಿ ಇತ್ತು. ಯಾವಾಗ ಮಕ್ಕಳು, 100 ಜನ ಮಕ್ಕಳು ಸತ್ತು ಹೋಗ್ತೇವೆ ಎನ್ನುವಂತಹ ಮಾತನ್ನ ದುರ್ಯೋಧನ ಹೇಳಿದನು, ಆವಾಗ ಮನಸ್ಸು ಬದಲಾಗ್ತಾ ಬಂತು. ಬದಲಾದಂತಹ ಮನಸ್ಸಿನಿಂದಾಗಿ ಆ ಧೃತರಾಷ್ಟ್ರ ಯಾವ ಮಾತನ್ನು ಹೇಳಿದ ಎನ್ನುವಂತ ವಿಚಾರವನ್ನ ಮತ್ತೆ ನಾಳೆ ಪಾಠದಲ್ಲಿ ನೋಡೋಣ ಎಂಬುದಾಗಿ ಹೇಳ್ತಾ ಇಂದಿನ ಪಾಠವನ್ನ ಶ್ರೀಕೃಷ್ಣಾರ್ಪಣ ಮಸ್ತು.